ಹೇಳ್ತಾರೆ ಮನುಷ್ಯನ್ ಚಾವಟಿ ಬಿದ್ಮೇಲೆ ಅಂತೆ ಅವನ್ ಬುದ್ಧಿ ಏನಂತ ಗೊತ್ತಾಗದು. ಹಾಗೇನೆ ನನ್ ಜೀವನದಲ್ಲೂ ನಡೀತು. ಅವನ್ ಬುದ್ಧಿ ಏನಂತ ನಾನ್ ತಿಳ್ಕೊಳಕ್ಕೆ ಇದು ನನಗ್ ರಾಯರ್ ಮಾಡಿದ ದಾರಿ. ಯಾರು ನಂಬೇಡ, ಯಾರು ನಿನ್ನೋರಲ್ಲ ಅಂತ ರಾಯರೇ ನನಗ್ ದಾರಿ ತೋರ್ಸ್ಕೊಟ್ಟಿದ್ದು. ಈ ವಿಚಾರಗಳಲ್ಲಿ ನಾನು ತುಂಬಾ ಅಂದ್ರೆ ತುಂಬಾ ರಾಯನ ನಂಬಿದೀನಿ. ಮತ್ತೆ ನನ್ನ ಒಂದು ಒಳ್ಳೇದು ಕೆಟ್ಟದ್ದು ಅಂದ್ರೆ ಯಾರು ನಿಂತ್ಕೊಂಡು ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ನನ್ ಜೊತೆ ಇರೋ ರಾಯರ್ ಮಾತ್ರ ನನ್ನ ಒಳ್ಳೇದು ಕೆಟ್ಟದ್ದು ಅಂತ ನಿಂತ್ಕೊಂಡು ನೋಡೋದು ಅಂದ್ರೆ ನನ್ ರಾಯರು. ಯಾಕಂದ್ರೆ ನಾನು ಪ್ರತಿ ಒಂದು ಸಲಿನೂ ಏನಾರು ಒಂದು ಒಳ್ಳೇದಾಗ್ತಿದ್ಯಾ ರಾಯ ಹತ್ರ ನಿಂತ್ಕೊಳ್ತೀನಿ, ಹೂವ ಕೇಳ್ತೀನಿ, ರಾಯರು ಹೂವ ಪ್ರಸಾದ ಕೊಡ್ತಾರೆ, ನಾನು ಇದೀನೇನೋ ಒಂದು ಧೈರ್ಯ ಕೊಡ್ತಾರೆ. ಮತ್ತೆ ಕೆಟ್ಟದಾಗ್ತಿದ್ಯಾ ರಾಯರ ಹತ್ರನೇ ಕುಂತ್ಕೊಳ್ತೀನಿ, ರಾಯರು ಹೂವ ಪ್ರಸಾದ ಕೊಡೋ ತನಕ ಕುಂತ್ಕೊಳ್ತೀನಿ. ರಾಯರು ಏನೋ ಒಂದು ಮಾತು ಕೊಡ್ತಾರೆ, ಈ ತರ ಆಗುತ್ತೆ, ಈ ತರ ಒಂದು ಒಳ್ಳೆ ದಿವಸದಲ್ಲಿ ಲೇಟ್ ಆಗುತ್ತೆ, ಅದನ್ನ ನಾನು ಬಾಯಿ ಬಿಟ್ಟು ಕೇಳ್ತೀನಿ. ಅದನ್ನ ರಾಯರು ಅದಕ್ಕೂ ನನ್ಗೆ ಹೂವ ಪ್ರಸಾದ ಕೊಡ್ತಾರೆ. ನಮ್ಮ ಮನೆಗೆ ರಾಯರು ಸ್ವತಃ ಬಂದು ಹೋಗಿ ಮಾಡೋದು, ಪೂಜೆ ಪುನಸ್ಕಾರಗಳೆಲ್ಲ ಸ್ವೀಕರಿಸೋದು. ನನಗೆ ಅದಕ್ಕಿಂತ ಯಾರು ನನಗೇನ್ ಬೇಕಾಗಿಲ್ಲ. ನನಗ್ ನನ್ ಜೀವನ್ ಪೂರ್ತಿ ನನ್ಗೆ ರಾಯರ್ ಒಬ್ಬ ಇದ್ರೆ ಈ ದೇಹದಲ್ಲಿ ಎಷ್ಟು ದಿವಸ ನನ್ನ ಜೊತೆ ಪ್ರಾಣ ಇರುತ್ತೋ ಅಷ್ಟು ದಿವಸನ ನಾನು ರಾಯರ ಸೇವೆನ ಮಾಡ್ಕೊಂಡು ರಾಯರ ಪಾದನ ತೊಳ್ಕೊಂಡು ನಾನು ಜೀವನ್ ಪೂರ್ತಿ ಕಳೆದು ಬಿಡೋಣ ಅಂತ ಅನಿಸ್ಬಿಟ್ಟಿದೆ. ಮತ್ತೆ ಇನ್ನ ಕೆಲವು ಒಂದೊಂದು ಮಾತುಗಳು ಅಂತ ಬಂದ್ರೆ ಎಷ್ಟೊಂದು ವಿಚಾರಗಳೆಲ್ಲ ತಲೆಗೆ ತುಂಬಿಕೊಂಡು ಈಗ ಒಂದು 3 ತಿಂಗಳಿಂದೇನು ಏನಾರು ಯಾಕೆ ನನ್ಗೆ ಇಷ್ಟೊಂದು ಪ್ರಾಬ್ಲಮ್ ಬರ್ತದೆ ಏನು ಎಷ್ಟ ಅಂತ ನಾವು ಹುಡಿಕೊಂತ ಹೋದಾಗ ನನಗೆ ಒಂದೊಳ್ಳೆ ಉತ್ತರ ಸಿಕ್ಕಿದ್ದು ಅದೊಂದು ಅಷ್ಟೇ. ಆ ಉತ್ತರ ಏನು ಅಂತ ನಾನು ಇದ್ರ ತನಕ ಯಾರಿಗೂ ಹೇಳಿಲ್ಲ, ಯಾರಿಗೂ ಮುಂದಕ್ಕೂ ನಾನು ಹೇಳಕ್ ಹೋಗಲ್ಲ. ನನಗ್ ಕಷ್ಟ ಆಗ್ತಿದ್ಯಾ ನಾನು ಸ್ವತಃ ಅನುಭವಿಸ್ತಾ ಒಳಗಡೆ ಮನ್ಸೊಳಗೆ ಕುತ್ಕೊಂಡ್ಬಿಡ್ತೀನಿ ಹೊತ್ತು ಯಾರ ಮುಂದೇನು ನನ್ನ ಕಷ್ಟ ಈ ತರ ಇದೆ ಅಂತ ನಾನು ಯಾವತ್ತೂ ಹೇಳ್ಕೊಂಡು ಹೋಗಿಲ್ಲ. ಮತ್ತೆ ನಾನು ಎಷ್ಟೊಂದು ವಿಚಾರಗಳಲ್ಲೂ ನಾನು ಮೋಸ ಹೋಗಿರೋದು ಉಂಟು. ಆ ಮೋಸದ ಪ್ರತಿಫಲ ನಂಗೆ ರಾಯರ್ ತೋರಿಸ್ತಾರೆ, ರಾಯರ್ ಇದ್ದಾರೆ ನನ್ ಜೊತೆ. ಇವತ್ತು ನನಗೆ ಮೋಸ ಮಾಡಿದವರು ನಾಳೆ ಅವರು ಮೋಸ ಹೋಗ್ತಾರೆ ಅನ್ನೋದು ನನಗ್ ರಾಯರೇ ನನಗ್ ದಾರಿ ತೋರ್ಸ್ಕೊಟ್ಟಿರೋದು. ಯಾಕಂದ್ರೆ ನನ್ನ ವಿಚಾರದಲ್ಲಿ ಎಷ್ಟೊಂದು ಹಣಕಾಸಿನ ಇರ್ಬೋದು, ಮತ್ತೆ ಒಂದು ಕೆಲ್ಸ ವಿಚಾರವಾಗಿರೋದು ಎಷ್ಟು ತರ ಮೋಸ ಆಗಿದ್ಯೋ ಅಷ್ಟು ಮೋಸ ಹಿಂದೇನು ಜನ ಇರ್ತಾರೆ. ಒಬ್ರು ಹೊಟ್ಟೆ ಮೇಲೆ ಹೊಡಿಯೋಕೆ ಜನ ಹುಡುಕ್ತಾ ಇರ್ತಾರೆ, ಯಾರ ಮೇಲೆ ಹೊಟ್ಟೆ ಮೇಲೆ ಹೊಡಿಲಿ ಅಂತ. ನಾವೆಂತ ಕೆಳಗ್ ಮಟ್ಟದ ಜನ ಆಗಿದ್ರು ಪರವಾಗಿಲ್ಲ, ಮೇಲ್ಮಟ್ಟದ ಜನನ ಆಗಿರ್ಬೋದು ಪರವಾಗಿಲ್ಲ, ಮೋಸ ಮಾಡಕ್ಕೆ ಜನರು 24 ಗಂಟೆನು ಕಾಯ್ತಾ ಇರ್ತಾರೆ. ಯಾಕಂದ್ರೆ ಇದು ನಾನು ಅನುಭವ ಪಟ್ಟಿದ್ದೀನಿ. ಈಗ ಈ 3 ತಿಂಗಳಿಂದ ನಾನು ತುಂಬಾ ಅನುಭವ ಪಟ್ಬಿಟ್ಟಿದ್ದೀನಿ. ಈ 3 ತಿಂಗಳ ನಂತರ ಈ ಒಂದ್ ವರ್ಷದಿಂದೇನು ನನಗೆ ಅದೇ ತರಾನೇ ಒಂದು ಇದು ಬಂತು. ಅದೇ ಟಾಪಿಕ್ ಬಂದಾಗ ಇದು ಹಣಕಾಸಲ್ಲಿ ನಡೆದಿದ್ದ ಟಾಪಿಕ್ ಇವತ್ ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ನಾನು ಸುಮ್ಮನೆ ಇದ್ದೆ. ಅದು ನನಗೆ 3ನೇ ಅವ್ರ ವಿಚಾರದಿಂದ ನನಗೆ ಗೊತ್ತಾದಾಗ ಅವಾಗಿಂದ ನಾನು ಎಲ್ಲಾರನ್ನು ಅವಾಯ್ಡ್ ಮಾಡ್ಬಿಟ್ಟೆ. ಯಾರು ನನಗ್ ಬೇಡ, ಯಾರಿಗೋಸ್ಕರ ನನ್ನೋರು ಅಂದ್ಕೊಂಡು ಯಾರು ಇರಬಾರ್ದು. ನನ್ಗೆ ಏನಾದ್ರು ನಾನು ಮಾತಾಡ್ಬೇಕಾ, ನಿಮ್ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ನಾನು ರಾಯರ ಹತ್ರ ಮಾತ್ರ ಮಾತಾಡ್ತೀನಿ. ನನ್ನ ಉಸಿರಲ್ಲೂ ನಾನು ರಾಯನ ನೆನ್ಸ್ಕೊಳ್ತೀನಿ, ನಾನು ಮಾತಾಡೋ ಪದಗಳಲ್ಲೂ ನಾನು ರಾಯನ ನೆನ್ಸ್ಕೊಳ್ತೀನಿ. ಎಷ್ಟೊಂದು ವಿಚಾರಗಳಲ್ಲೂ ನನಗೆ ಕೋಪ ಬರುತ್ತೆ. ಆದ್ರೂ ಒಂದೊಂದ್ಸಲಿ ದುಡುಕಿ ಏನಾದ್ರು ಒಂದ್ ಮಾತಾಡಿರ್ತೀನಿ. ಒಂದೊಂದ್ಸಲಿ ಅನ್ಸುತ್ತೆ ನಾನ್ ದುಡುಕ್ ಮಾತಾಡ್ಬಿಟ್ಟೆ, ಇಲ್ಲ ನಾನ್ ದುಡುಕ್ ಒಂದ್ ಕೆಲ್ಸ ಮಾಡಿದೆ ಅಂತ ಏನೇನೋ ಅನ್ಸುತ್ತೆ. ಆದ್ರೂ ಆ ದುಡುಕಿದ ಪ್ರಕಾರ ನಾನು ಏನ್ ಅನ್ಕೊಳ್ತೀನಿ ಅಂದ್ರೆ ಆ ದುಡುಕಿನ ಅದೆಲ್ಲ ತುಂಬಾ ಯೋಚನೆ ಮಾಡಿದಾಗ ಇದ್ರಿಂದ ನನ್ನ ರಾಯರ ಹತ್ರ ಹೋಗಿ ಈಗ ದುಡುಕ್ಬಿಟ್ಟೆ, ನನ್ ಕಡೆ ನನ್ನ ತಪ್ಪಾಗೋಯ್ತಾ ಏನು ನನ್ಗೊಂದು ಅರ್ಥ ಆಗ್ತದೆ, ನನ್ಗೆ ಯಾವ್ದಾರು ಒಂದು ತಿಳಿಸ್ಕೊಡು ಅಂದಾಗ ಯಾವ್ದಾರು ಒಂದು ರೂಪದಲ್ಲಿ ನನಗೆ ನನ್ ಜೊತೆ ರಾಯರು ತಿಳಿಸ್ಕೊಡ್ತಾರೆ. ಯಾಕಂದ್ರೆ ಇವೆಲ್ಲ ವಿಚಾರ ಅಂದ್ರೆ ಈಗ ಮೊನ್ನೆ ಹಾಕಿದಂತ ಒಂದು ಸ್ಟಾರ್ಟಿಂಗ್ ಹಾಕಿದ ಕ್ಲಿಪ್ಪು ಈ ವಿಡಿಯೋಗೆ ಎಷ್ಟು ಕಮೆಂಟ್ಸ್ ಗಳು ಬಂತು ಅಂದ್ರೆ ಅಷ್ಟಿಷ್ಟು ಕಮೆಂಟ್ಸ್ ಅಲ್ಲ, ಮಾತ್ರ ತುಂಬಾ ಕಮೆಂಟ್ಸ್ ಗಳು ಬಂತು. ಈ ಒಳ್ಳೇದು ಕೆಟ್ಟದ್ದು ಅಂತ ಯಾಕೆ ತಗೊಳ್ಳಿ, ಯಾರು ಬಿಡ್ಲಿ, ಯಾಕೆ ಈ ತರ ವಿಡಿಯೋಗಳನ್ನ